ಇನ್ನು ಯುದ್ಧ ಯಾವಾಗ ಘೋಷಣೆಯಾಗುತ್ತೋ ಅನ್ನೋ ಆತಂಕ ಪಾಕಿಸ್ತಾನಿಯರಲ್ಲೂ ಇದೆ. ಹಾಗಾಗಿ ಪಾಕಿಸ್ತಾನಿಯರು ಬಂಕರ್ಗಳನ್ನು ಸಿದ್ಧ ಮಾಡಿಟ್ಕೋತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ. ಹಾಗಾಗಿ ಯುದ್ಧ ಭೀತಿಯಲ್ಲಿ ಉಗ್ರ ಬೆಂಬಲಿತ ರಾಷ್ಟ್ರ ಪಾಕಿಸ್ತಾನ ಇದೆ. ಪಾಕ್ನಲ್ಲಿ ಸದ್ದಿಲ್ಲದೆ ಬಂಕರ್ಗಳು ಸಿದ್ಧವಾಗ್ತಾ ಇವೆ. ಬಂಕರ್ಗಳು ಅಂದರೆ ಈ ಬಾಂಬ್ ದಾಳಿಯನ್ನು ನಡೆಸಿದಾಗ, ಕ್ಷಿಪಣಿ ರಾಕೆಟ್ಗಳನ್ನು ಉಡಾಯಿಸಿದಾಗ ಸೇಫ್ಟಿಗೆ ಅಂತಂದ್ಬಿಟ್ಟು ಉಳ್ಕೊಳ್ಳೋದಕ್ಕೆ ಜಾಗ. ಅದು ಯಾವಾಗಲೂ ಕೂಡ ಮನೆಯ ಕೆಳಭಾಗದಲ್ಲಿ ಕಟ್ಟಿರ್ತಾರೆ ಬಂಕರ್ಗಳು ಅಂತಂದ್ಬಿಟ್ಟು. ನೋಡಿ, ಇದೆ ನೀವು ನೋಡ್ತಾ ಇದ್ದೀರಲ್ಲ, ಈಗ ಬಂಕರ್ಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಪಾಕಿಸ್ತಾನಿಯರು. ಸ್ಥಳೀಯರನ್ನು ಸುರಕ್ಷಿತವಾಗಿಡೋದಕ್ಕೆ ಬಂಕರ್ಗಳ ಸಿದ್ಧತೆ ಆಗ್ತಾ ಇದೆ. ನೋಡಿ, ಈ ಬಂಕರ್ಗಳನ್ನು ಇದು ಹೆಚ್ಚು ಕಡಿಮೆ ಎಲ್ಲ ಹೆಂಗಿರುತ್ತೆ ಅಂತಂದರೆ, ಭಾರತ ಪಾಕಿಸ್ತಾನ ಗಡಿಯಿಂದ ಒಂದು 30 ಕಿಲೋಮೀಟರ್ ಆಸುಪಾಸಿನಲ್ಲಿ ಪಾಕಿಸ್ತಾನದಲ್ಲಿ ಬರ್ತಕ್ಕಂಥ ಯಾವ್ಯಾವ ಊರುಗಳಿವೆ, ಯಾವ್ಯಾವ ಗ್ರಾಮಗಳಿದೆ, ಆ ಗ್ರಾಮಗಳಲ್ಲಿ ಹೆಚ್ಚಾಗಿ ಈ ಬಂಕರ್ಗಳನ್ನು ಸಿದ್ಧಪಡಿಸಿಟ್ಕೊಂಡಿರ್ತಾರೆ. ಯಾಕೆಂದರೆ ಈ ಹಿಂದೆ 4 ಬಾರಿ ಯುದ್ಧ ಆದಾಗಲೂ ಕೂಡ ಇದು ಉಪಯೋಗಕ್ಕೆ ಬಂದಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲ. ಈಗ ಈ ಬಂಕರ್ಗಳನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಅಂದರೆ ಇದು ಪಾಕಿಸ್ತಾನ ಸರ್ಕಾರ ಹೇಳಿರೋದಲ್ಲ, ಅಲ್ಲಿನ ಜನರೇ ತಮ್ಮ ಸೇಫ್ಟಿಯನ್ನು ತಾವು ನೋಡ್ಕೋತಾ ಇದ್ದಾರೆ. ಅವರವರ ಮನೆಗಳಲ್ಲಿ ಬಂಕರ್ಗಳೇನಿತ್ತು ಅದು ಧೂಳು ಹಿಡ್ಕೊಂಡು ಕೂತಿತ್ತು, ಈಗ ಅದೆಲ್ಲ ನೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಅವರು ರಕ್ಷಣೆಯನ್ನು ಪಡ್ಕೊಳ್ಳೋದು. ಈಗ ಇಸ್ರೇಲ್ನಲ್ಲೆಲ್ಲ ಇದೇ ಸಿಸ್ಟಮ್ ಇರೋದು. ಉಕ್ರೇನ್, ಇಸ್ರೇಲ್ ಇಲ್ಲೆಲ್ಲ ಯಾವಾಗ ಸೈರನ್ ಆಗುತ್ತೆ, ಸೈರನ್ ಆದ ತಕ್ಷಣ ಎಲ್ಲರೂ ಬಂಕರ್ ಒಳಗಡೆ ಓಡಿ ಬಂದ್ಬಿಡಬೇಕು. ಅಲ್ಲಿ ಅವರು ರಕ್ಷಣೆಯನ್ನು ಪಡಿಬೇಕು. ಅಲ್ಲಿ ಬಾಂಬ್ ಬಿದ್ದರೂ ಕೂಡ ಒಂದು ವೇಳೆ ಅವ್ರಿಗೇನೂ ಆಗಲ್ಲ. ಅದಕ್ಕೆ ಅದನ್ನು ಬಂಕರ್ಸ್ ಅಂತ ಕರೆಯೋದು. ಒಂದು ರೀತಿ ರಕ್ಷಣೆಯನ್ನು ಪಡೆಯುವಂತಹ ಸ್ಥಳ. ಅವರವರ ಬಿಲ್ಡಿಂಗ್ನ ಕೆಳಭಾಗದಲ್ಲಿ, ಗ್ರೌಂಡ್ ಫ್ಲೋರ್ಗಿಂತ ಕೆಳಭಾಗದಲ್ಲಿ ಅದನ್ನು ಆಳವಾಗಿ ಇದನ್ನು ಮಾಡಿ ಜಾಗ ಮಾಡ್ಕೊಂಡಿರ್ತಾರೆ. ಬಂದೋಬಸ್ತಾಗಿ ಕಟ್ಟಿರ್ತಾರೆ. ಅದನ್ನು ಬಂಕರ್ಸ್ ಅಂತ ಕರೆಯೋದು.